ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೇನಿ ನೋಡ್ರಿ. ಇವತ್ತಿನ ವ್ಲಾಗ್ ಹೆಂಗೈತಂದ್ರೆ ಹರ್ಯಾಗ 5 ಗಂಟೆ ತನಕ ಇದ್ದೇವೆ ನೋಡ್ರಿ. ನಾನು ವಿಡಿಯೋ ಮಾಡತ್ತೇನೋ ಹೊಳಿ ನೀರು ತಂದಿದ್ದೀವಿ, ಅದಕ್ಕಾಗಿ ತುಂಬಾತಿದ್ದೀನಿ ನೋಡ್ರಿ. ಬರ್ರಿ ತುಂಬೋಣಂತ. ನೋಡಿ ಫ್ರೆಂಡ್ಸ್, ಇವಾಗ ನೀರು ಬಂದಿದ್ದಾವೆ. ರಾತ್ರಿ 5 ಗಂಟೆ ಆಗಿದೆ ಇವಾಗ. ನೋಡಿ ಇವಾಗ 5 ಗಂಟೆ ಆಗಿದೆ ರಾತ್ರಿ. ನಾನು ಇನ್ನೂ ಕತ್ಲೆ ಇರುವಾಗ ಎದ್ದಿದ್ದೀನಿ. ಹೊಳೆ ನೀರು ಬರ್ತವೆ ಫ್ರೆಂಡ್ಸ್. ಇಲ್ಲಿ ಅವನ್ನ ಎದ್ದು ಹಿಡಿಯಲೇಬೇಕು. 5 ಗಂಟೆ ಬರಲಿ 4 ಗಂಟೆಗೆ ಬರಲಿ ಹಿಡಿದೇಬೇಕು, ಇಲ್ಲಾಂದರೆ ನೀರೇ ಸಿಗಲ್ಲ ಬಳಸೋದಕ್ಕೆ. ಅದಕ್ಕೋಸ್ಕರ 5 ಗಂಟೆಗೆ ಎದ್ದು ನೀರು ತುಂಬ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಆಮೇಲೆ ಅಂಗಳ ಎಲ್ಲ ತೊಳಿತೀನಿ. ರಂಗೋಲಿ ಒಂದು ಖಾಲಿ ಆಗಿದೆ, ರಂಗೋಲಿ ಒಂದು ತೆಗಿಬೇಕಿತ್ತು. ಅಂದರೆ ರಂಗೋಲಿ ಇಲ್ಲ, ನೋಡೋಣ. ರಂಗೋಲಿ ಇವತ್ತಾಗೆಲ್ಲ ಆದರೆ ಅಂಗಳ ಮಾತ್ರ ಹುಡುಕ್ತೀನಿ. ನೀರು ಇನ್ನೂ ತುಂಬ್ತಾ ಇದೆ ನೋಡಿ ಫ್ರೆಂಡ್ಸ್. ಇನ್ನೂ ಕತ್ಲು ಕರ್ರಗೆ ಕತ್ಲು ಇದೆ ಎಲ್ಲ ಕಡೆ. ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ ಬ್ಯಾರಲ್ಗಳನ್ನ ತುಂಬ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಅರ್ಧ ಬಂದಿದೆ, ಇದು ಫುಲ್ ತುಂಬಿದೆ. ಮತ್ತು ಇನ್ನೂ ಕತ್ಲು ಇದೆ ನೋಡಿ ಫ್ರೆಂಡ್ಸ್. ಇನ್ನೂ ಕತ್ಲು ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಅಂಗಳ ಎಲ್ಲ ಕಸ ಹೊಡಿಗೆ ಆಮೇಲೆ ನೀರು ಹೊಡೆದು ತೊಳೆಯೋಣ. ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಅಂಗಳ ಎಲ್ಲನೂ ತೊಳ್ಕೊಂಡು ಬರೋಣ. ಹುಡುಗೋದೆಲ್ಲ ಆಯಿತು, ಇವಾಗ ತೊಳ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಇವಾಗ ಸ್ನಾನ ಮಾಡೋದಕ್ಕೆ ನೀರು ಕಾಯೋದಕ್ಕೆ ಇಡೋಣ. ಬನ್ನಿ ಫ್ರೆಂಡ್ಸ್.
ಬನ್ನಿ ಇವಾಗ ನೀರು ಈ ಕಡೆ ನೀರು ಕಾಯ್ತಾವೆ. ಮಷಿನ್ ಮೇಲೆ ನೀರು ಕಾಯೋದಕ್ಕೆ ಇಡೋಣ ಫ್ರೆಂಡ್ಸ್. ಬನ್ನಿ ಇದ್ರ ಮೇಲೆ ಇಟ್ಟರೆ ಬೇಗನೆ ಕಾಯ್ತವೆ, ಅದಕ್ಕೆ ನಾವು ಮಷಿನ್ ಮೇಲೆ ನೀರು ಕಾಸೋದು. ನಾನು ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ದೇವರ ಪೂಜೆ ಮಾಡುವಾಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ನೋಡಿರಿ ಇವತ್ತಿನೊಳಗೆ ಸ್ವಚ್ಛ ಮಾಡೋದು ಕಾರ್ಯಕ್ರಮ ನಡೆದೈತಿ. ಇದೆಲ್ಲ ಸ್ವಚ್ಛ ಮಾಡಿ ಪರ್ಚಿ ಎಲ್ಲ ಒರೆಸಿ ಆಮೇಲೆ ಕೆಲಸ ಮಾಡಬೇಕಿತ್ತು ನೋಡ್ರಿ. ಬರ್ರಿ ಇದನ್ನೆಲ್ಲ ಪರ್ಚಿನ ಒರೆಸ್ಕೊಂಡೆ ಬರೋಣ. ನೋಡಿರಿ ಇದೆಲ್ಲ ಮ್ಯಾಲಿನೆಲ್ಲ ಒರೆಸ್ಕೊಂಡು ಬಂದಾಯಿತು. ಇವಾಗ ಇದೆಲ್ಲ ಈ ಥರ ಹಚ್ಕೊಂಡಿದ್ದೀನಿ. ಇದು ಕೂಡ ಎಲ್ಲ ಒರೆಸ್ಕೊಂಡು ಹಚ್ಕೊಂಡಿದ್ದೀನಿ. ಕೆಳಗಿನ ಪರ್ಚಿ ಎಲ್ಲನೂ ಒರೆಸ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಬಟ್ಟೆಯಿಂದನೇ ಒರೆಸ್ತೀನಿ, ಜಾಡು ತಂದಿಲ್ಲ. ನನಗದು ಸ್ವಚ್ಛ ಅನಿಸಲ್ಲ ಫ್ರೆಂಡ್ಸ್. ಮೇಲಿನ ಮೇಲೆ ಮಾತ್ರ ಒರೆಸುತ್ತೆ ಜಾಡು, ಆದರೆ ಇದು ಬಟ್ಟೆಯಿಂದ ಆದರೆ ತುಂಬಾ ಪಾಕ. ಮೂಲೆ ಮುಂಗಟ್ಟಿ ಕೂಡ ಎಲ್ಲನೂ ಒರೆಸುತ್ತೆ ಫ್ರೆಂಡ್ಸ್. ಅಂದರೆ ಸಂದ್ರಿ ಎಲ್ಲನೂ ನೋಡಿ ಈ ಥರ ಸಂದ್ರಿ ಎಲ್ಲಿ ಇರಲಿ ಎಲ್ಲ ಕಡೆ ಕೈ ಹಾಕಿ ಒರೆಸ್ಕೊಳ್ಳೋದಕ್ಕೆ ಬರುತ್ತೆ ಫ್ರೆಂಡ್ಸ್. ಅದು ಮೇಲಿನ ಮೇಲೆ ಮಾತ್ರ ಕೈ ತಿರಿಯೋದಕ್ಕೆ ಅದು ಫ್ಯಾಷನ್ ಅಷ್ಟೇ, ಸ್ವಚ್ಛ ಆಗಲ್ಲ ಅದು ಮೇಲಿಂದೆಲ್ಲ. ಅದಕ್ಕೋಸ್ಕರ ನಾನು ಬಟ್ಟೆಯಿಂದನೇ ಒರೆಸ್ತೀನಿ. ಬೇಕಾದರೆ ಜಾಡು ತರಬಹುದು, ನಾನು ತರಲ್ಲ. ನಾನು ಇದರಿಂದನೇ ಒರೆಸೋದು. ನನಗದು ಇಷ್ಟ ಆಗಲ್ಲ, ಯಾಕಂದರೆ ಅದು ಮೂಲೆ ಮೂಲೆ ಎಲ್ಲ ಸ್ವಚ್ಛ ಮಾಡಲ್ಲ ಫ್ರೆಂಡ್ಸ್. ಅದು ಶೋಕಷ್ಟೇ, ಅದು ಫ್ಯಾಷನ್ಗಷ್ಟೇ ಅದು ಒರೆಸೋದು. ನೋಡ್ರಿ ಇವಾಗ ಇದು ಒಳಗಿಂದು ಅಡುಗೆ ಮನೆ ಆಯ್ತು. ಇವಾಗ ಈ ಹೊರಗಿನ ಒರೆಸೋಣ. ಮತ್ತು ಇದನ್ನೆಲ್ಲ ನೋಡ್ರಿ ರೌಂಡಾಗಿ ತೋರಿಸಿ ಒರೆಸಾದ್ಮೇಲೆ ನಿಮಗೆ ತೋರಿಸ್ತೇನೆ ರೀ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ನಾನು ಹಲ್ಲು ತಿಕ್ಕೊಳ್ತಾ ಇದ್ದೀನಿ. ನಾನು ತೆಗೆದಿರುವಂಥ ರಂಗೋಲಿ ಮತ್ತು ಕಸ ಹುಡುಗಿ ನೀರು ಹೊಡೆದಿರೋದು ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ನೋಡಿ ನಾನು ಹಲ್ಲು ತಿಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಪೂರ್ತಿ ಬೆಳಕಾಗಿದೆ ಫ್ರೆಂಡ್ಸ್. ಆವಾಗ ಕತ್ಲೇನೇ ಇತ್ತು. ಇವಾಗ ಪೂರ್ತಿ ಬೆಳಕಾಗಿದೆ. ಇವಾಗ ನಾನು ಹಲ್ಲು ತಿಕ್ಕೊಂಡು ಮತ್ತೆ ಸ್ನಾನ ಮುಗಿಸಾದ್ಮೇಲೆ ದೇವ್ರ ಪೂಜೆ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಸಲ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ 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 ಫ್ರೆಂಡ್ಸ್. ಬನ್ನಿ ಹೊರಗಡೆಯಿಂದ ಒಳಗಡೆ ಬನ್ನಿ ಫ್ರೆಂಡ್ಸ್. ನೋಡಿ ಎಲ್ಲನೂ ಇವಾಗ ಕ್ಲೀನಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಮೊದಲು ಬೆಳಗ್ಗೆ ಮನೆ ಕ್ಲೀನ್ ಇದ್ದರೆ ಮಾತ್ರ ಅಡುಗೆ ಮಾಡೋಕ್ಕಾಗೋದಿಲ್ಲ, ಅಂದರೆ ಆಗೋದಿಲ್ಲ. ಡಬ್ಬಿ ಇದ್ದರೆ ಒಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಕ್ಕಳು ಟಿಫನ್ ಬಾಕ್ಸು, ಅವ್ರ ಟಿಫನ್ ಬಾಕ್ಸ್ ಇದ್ದರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತಂತೂ ನನ್ನ ಮನಸ್ಸಿಗೆ ಇಷ್ಟ ಆಗುವ ಥರ ನಾನು ಮನೇನ ಕ್ಲೀನ್ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಕೆಲಸನ ಹಿಡಿದಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಕ್ಲೀನ್ ಹೇಗೆ ಮಾಡಿದ್ದೀನಿ ಮನೇನ ಅಂತ ನೋಡಿ. ಬೆಳಗ್ಗೆ ನಮಗೆ ಈ ಥರ ಕ್ಲೀನ್ ಇದ್ರೇ ಕೆಲಸ ಮಾಡೋದು, ಅಡುಗೆ ಮಾಡೋದಕ್ಕಾಗಲಿ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಮನೇನ ಎಲ್ಲನೂ ಚೊಕ್ಕದಾಗಿಟ್ಟಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗೆ ಈ ಥರ ಕ್ಲೀನ್ ಇದ್ದರೆ ಕೆಲಸ ಮಾಡೋಕ್ಕಾಗೋದು ಫ್ರೆಂಡ್ಸ್, ಬೇರೆ ಕೆಲಸನ ಅಂದರೆ ಆಗೋದೇ ಇಲ್ಲ. ನೋಡಿ ಇದು ಎಲ್ಲರದ್ದು ಸ್ನಾನ ಕೂಡ ಆಯ್ತು. ಇವಾಗ ಟೀ ಕುಡಿದು ಅವ್ರು ನಮ್ಮವರು ನಮ್ಮ ಹಸ್ಬೆಂಡ್ ಹೊರಗಡೆ ಹೋದರು. ಇವಾಗ ನಮ್ಮ ಮಕ್ಕಳು ನಮ್ಮ ಆದಿತ್ಯ ಇನ್ನೂ ಒಬ್ಬನು ಸ್ನಾನ ಮಾಡಬೇಕಿತ್ತು. ಯಾಕಂದರೆ ಇವತ್ತು ಸ್ಕೂಲ್ ರಜೆ ಇದೆ ಅಲ್ವ, ಇವಾಗ ಸ್ಕೂಲು ರಜೆ ಕೊಡ್ತಾಯಿದ್ದೆ. ಇವಾಗ ಅವ್ರದ್ದು ಸ್ಕೂಲ್ ರಜೆ ಆಗಿದೆ. ನನ್ನ ಮಗಳದಂತೂ ಆವಾಗಲೇ ಆಗಿದೆ, ಮಗಂದು ಇವಾಗ ಮೊನ್ನೆ ಆಗಿದೆ ಇವತ್ತು. ಅದಕ್ಕಾಗಿ ಅವ್ರು ಲೇಟಾಗಿ ಎದ್ದಿದ್ದಾರೆ ಇವತ್ತು ಅವರಿಬ್ಬರು. ಅನುಷ್ಕಂತೂ ಬೇಗನೆ ಹೇಳ್ತಾಳೆ, ಅವಳು ಎದ್ದು ಸ್ನಾನ ಮಾಡಿದ್ದಾಳೆ. ನೋಡಿ ಇಲ್ಲೇ ಇದ್ದಾಳೆ. ಹಾಯ್ ಹೇಳು ಅನುಷ್ಕಾ. ನೋಡಿರಿ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನೋಡ್ರಿ ಗುಡ್ ಮಾರ್ನಿಂಗ್ ಹೇಳಿ ನಿಮಗೆಲ್ಲ. ಮತ್ತು ನೋಡಿರಿ ಇದು ಹೆಂಗೆ ಇಟ್ಟಾಳಂತ ಡಾಲಿನ, ಇದು ಗೊಂಬೆನ ನಾನೇ ಇಡ್ತೀನಿ ಫ್ರೆಂಡ್ಸ್. ಆ ಥರ ನನಗೂ ಇಷ್ಟ ಆಗುತ್ತೆ ಇಡಲಿಕ್ಕೆ. ಇರೋ ಅಷ್ಟರಲ್ಲೇ ಚೆನ್ನಾಗಿ ಇಡಬೇಕಲ್ಲ ಮನೇನ ಫ್ರೆಂಡ್ಸ್. ನೋಡಿ ಇವಾಗ ಹೊರಗಡೆದೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ. ಈ ಥರ ಕ್ಲೀನಾಗಿ ಇಟ್ಟಿದ್ದೀನಿ. ಇವಾಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ದೇವ್ರ ಪೂಜಾ ಕೂಡ ಆಯಿತು ಫ್ರೆಂಡ್ಸ್. ಇವತ್ತು ಹೂವು ನಾನು ತೊಗೊಂಡು ಹೋಗಲಿಲ್ಲ, ಹಾಗೆ ದೇವ್ರ ಪೂಜಾನ ಮಾಡಿದ್ದೀನಿ. ಕಡಿಮೆ ದೇವರೇ ನಮ್ಮನೇಲಿ ಇರೋದು, ಇಷ್ಟೇ ದೇವರನ್ನ ನಾನು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಪೂಜೆ ಮಾಡಿ ಯಾವಾಗ ಉದ್ಗಡಿ ಬೆಳಗ್ಗೆ ಇಟ್ಟಿದ್ದೀನಿ. ಮತ್ತು ದೀಪ ಹಚ್ಚೋದಕ್ಕೆ ಇವತ್ತು ಬಾಡಿಗೆ ಮನೆ ಅಲ್ವಾ ನಾವು ಇದ್ದೀವಿ ಫ್ರೆಂಡ್ಸ್. ದೀಪ ಹಚ್ಚೋದಕ್ಕೆ ಒಂದು ಮಣ್ಣಿನ ಪಣತಿನ ತರಬೇಕು ಫ್ರೆಂಡ್ಸ್ ನಾನು ದೀಪ ಹಚ್ಚೋದಕ್ಕೆ. ಅದನ್ನು ರವಿವಾರ ಸಂತೆಲಿ ತರ್ತೀನಿ, ಆವಾಗ ಹಚ್ತೀನಿ. ಅಲ್ಲಿವರೆಗೂ ಹಾಗೆ ಉದ್ಗಡಿ ಅಷ್ಟೇ ಬೆಳಗ್ತಾ ಇದ್ದೀನಿ ಫ್ರೆಂಡ್ಸ್. ದೇವರೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ತೊಳೆದು. ನೋಡಿ ದೇವರು ಕೈ ಮುಕ್ಕೊಂಡು ಬಿಡಿ ಅಲ್ಲಿಂದಾನೆ. ಮತ್ತು ನೋಡಿ ಇದನ್ನು ಕೂಡ ಎಲ್ಲನೂ ಕ್ಲೀನಾಗಿ ಒರೆಸಿ ಈ ಥರ ಹಚ್ಕೊಂಡಿದ್ದೀನಿ. ಬೆಳಗ್ಗೆ ಎಷ್ಟು ಕೆಲಸನ ನಾನು ಮೊದಲು ಮಾಡಿರೋದು. ಇನ್ನೂ ಅಡುಗೆ ಏನೂ ಇಲ್ಲ, ಇನ್ನು ಮಾಡಬೇಕು. ಅವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಫ್ರೆಂಡ್ಸ್, ಅವಾಗ ಊಟಕ್ಕೆ ಬೇಕಲ್ವ, ಇನ್ನೂ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇಷ್ಟು ಪಾತ್ರೆ ಇದೆ. ಬೆಳಗ್ಗೆ ಒಂದು ಸಲ ಪಾತ್ರೆನ ನಾನು ತೊಳ್ಕೊಂಡಿದ್ದೀನಿ. ಇವಾಗ ಟೀ ಕುಡಿದಿದ್ದು ಮತ್ತು ಹಾಲು ಎಲ್ಲ ಎಷ್ಟು ಪಾತ್ರೆ ಉಳ್ಕೊಂಡಿದೆ, ಈ ಪಾತ್ರೆ ಎಲ್ಲ ತಿಕ್ಕೊಂಡು ಬರಬೇಕು ಫ್ರೆಂಡ್ಸ್. ನೆಲ ಅಂತೂ ಒರೆಸಿದ್ದೀನಿ, ಈ ಪಾತ್ರೆ ತಿಕ್ಕೊಂಡು ಬರಬೇಕು. ಇದೆಲ್ಲನೂ ನಾನು ಸ್ವಚ್ಛ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಒರೆಸಿಟ್ಟಿದ್ದೀನಿ ಕ್ಲೀನಾಗಿ. ಆಮೇಲೆ ಇದು ತಿಕ್ಕಿ ತೊಳೆದು ನೀರು ಕೂಡ ತುಂಬ್ಕೊಂಡಿದ್ದೀನಿ. ಬೆಳಗ್ಗೆ ಇಷ್ಟು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್. ನಾನು ಡೈಲಿ ಇಷ್ಟು ಕೆಲಸ ಮಾಡಿದರೆ ನನಗಂತೂ ಸಮಾಧಾನವೇ ಆಗಲ್ಲ. ಇವಾಗ ನೋಡಿದ್ದು ಬೆಳ್ಳುಳ್ಳಿ ಸುಸೋದಕ್ಕೆ ತೊಗೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ ಇವಾಗ ಇದು ಸೋಸೋದಂದರೆ ನಮ್ಮ ಕಡೆ ಹಾಗೆ ಅಂತಾರೆ. ಬೆಳ್ಳುಳ್ಳಿನ ಇವಾಗ ಅದನ್ನು ಸಿಪ್ಪೆ ಸುಲಿಬೇಕು ಫ್ರೆಂಡ್ಸ್. ಯಾಕಂದರೆ ಈ ಕಡೆ ನೋಡಿ ನಾನು ಟೊಮೆಟೊ ಸಾರು ಮಾಡೋದಕ್ಕೆ ಬೇಳೆನ ಕುದಿಗೆ ಹಾಕಿದ್ದೀನಿ. ಇದು ಈ ಕಡೆ ಬೇಳೆ ಸಾರು ಮಾಡೋದಕ್ಕೆ ಕುದೀತಾ ಇದೆ. ಟೊಮೆಟೊ ಸಾರು ಮಾಡಬೇಕು. 2 ಟೊಮೆಟೊ ಹಾಕಿದ್ದೀನಿ ಇದರಲ್ಲಿ. ಇವತ್ತಿನ ವ್ಲಾಗ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇನ್ನೂ ನಾನು ಸಂಜೆವರೆಗೂ ಈ ವಿಡಿಯೋನ ನಿಮಗೆ ತೋರಿಸ್ತೀನಿ. ನೋಡಿ ಈ ಕಡೆ ಕಾಯಿಪಲ್ಯ ಎಲ್ಲ ಮುಗಿದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ರವಿವಾರ ಸಂತೆಗೆ ಹೋಗೋ ತನಕ ಇವಾಗ ಕಾಯಿಪಲ್ಯ ಇಲ್ಲ. ಅದಕ್ಕೋಸ್ಕರ ನೋಡಿ ಇದು ತೊಗರಿಬೇಳೆನ ಕುದಿಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಪಲ್ಯನ ಮಾಡಬೇಕು. ತೊಗರಿಬೇಳೆ ಪಲ್ಯ, ಆಮೇಲೆ ಟೊಮೆಟೊ ಸಾರು ಮಾಡಬೇಕು, ಆಮೇಲೆ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ಇವತ್ತು. ನೋಡಿ ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಎಲ್ಲ ಕ್ಲೀನ್ ಆಗಿದೆ. ಅಡುಗೆ ಮಾಡೋದು, ಊಟ ಮಾಡೋದು, ಆಮೇಲೆ ಬಟ್ಟೆ ಕೂಡ ಒಗಿಬೇಕು ಫ್ರೆಂಡ್ಸ್. ಇನ್ನು ಎಲ್ಲರದ್ದು ಸ್ನಾನ ಆಗಿದೆ. ಇವಾಗ ನನ್ನ ಮಗ ಒಬ್ಬನೇ, ಆದಿತ್ಯ ಒಬ್ಬನೇ ಸ್ನಾನ ಮಾಡೋನಿದ್ದಾನೆ. ಅವನು ಕೂಡ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಕೂಡ ಎಲ್ಲ ಒಗೆದು ಹಾಕಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ಎಲ್ಲ ವೀಡಿಯೋ ತೋರಿಸ್ತೀನಿ. ಮತ್ತು ಪೂರ್ತಿ ದಿನಚರಿ ನಾನು ನಿಮಗೆ ವ್ಲಾಗ್ ಒಳಗೆ ತೋರಿಸ್ತೀನಿ. ಮತ್ತು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಎಲ್ಲ. ಇದು ಆ ಕಡೆ ಹೊರಗಡೆ ಫ್ರೆಂಡ್ಸ್ ಕಿಟಕಿ. ಇದು ಈ ಥರ ಹಾಕಿದ್ರೆ ಏನೂ ಕಾಣಿಸಲ್ಲ. ಹೊರಗಡೆ ಅಲ್ಲಿ ಬೇರೆಯವ್ರದ್ದು ಎಮ್ಗಳು ಇದ್ದಾವೆ, ಅವೆಲ್ಲ ಕಾಣಿಸ್ತವೆ. ಗಾಳಿ ಬೇಕಾದರೆ ತೆರಿತೀನಿ, ಇಲ್ಲಾಂದರೆ ತೆರೆಯಲ್ಲ ನಾನು ಇದನ್ನು. ಇವತ್ತಿನ ಬ್ಲಾಗ್ ಯಾವ ಥರ ಇದೆ ಅಂತ ನಿಮ್ಗೆ ಫುಲ್ ವೀಡಿಯೋನ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ವೀಡಿಯೋನ ನೋಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಡವ್ರಿಗೂ ಕೂಡ ಹೆಲ್ಪ್ ಮಾಡಿ. ಅಂದರೆ ನಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಕೂಡ ಮಾಡಿ ನನಗೆ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಮತ್ತು ಲೈವ್ ಕೂಡ ನಾನು ಬರ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಖಾಲಿ ಇದ್ದರೆ ಬೆಳಗ್ಗೆ ಕೂಡ ಬರ್ತೀನಿ, ಮಧ್ಯಾಹ್ನ ಇದ್ದರೆ ಮಧ್ಯಾಹ್ನ ಕೂಡ ಬರ್ತೀನಿ, ಸಂಜೆ ಇದ್ದರೆ ಸಂಜೆ ಕೂಡ ಬರ್ತೀನಿ. ಇವಾಗಲೇ ಹೇಳಿದ್ದೀನಿ ನಿಮಗೆ ಲೈವ್ ಕೂಡ ಬರ್ತೀನಿ ಅಂತ. ಲೈವ್ ಕೂಡ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಅವನು ಆದಿತ್ಯ ಇವಾಗ ಸ್ನಾನ ಮಾಡೋದಕ್ಕೆ ಹೊರಟಿದ್ದಾನೆ. ಅವನು ಲೇಟಾಗಿ ಹೇಳೋದು ಸ್ವಲ್ಪ. ಅವನು ಸ್ವಲ್ಪ ಎಲ್ಲದರಲ್ಲೂ ಹಿಂದ್ಗಡೆನೇ ಇದ್ದಾನೆ. ಇವಾಗ ಸ್ನಾನ ಮಾಡೋದಕ್ಕೆ ಹೊರಟಿದ್ದಾನೆ ಅವನು. ಇವಳಂತೂ ಬೆಳಗ್ಗೆ ಎದ್ದು ಇವಳು ಮೊದಲು ಸ್ನಾನ, ನನಗಿಂತ ಮೊದಲೇ ಸ್ನಾನ ಮಾಡ್ತಾಳೆ ಇವಳು. ಆವಾಗಲೇ ಸ್ನಾನ ಮಾಡಿದ್ದಾಳೆ. ಮತ್ತು ಆಮೇಲೆ ಅಡುಗೆ ಆದಮೇಲೆ ಮತ್ತೆ ಆವಾಗ ರೊಟ್ಟಿ ಮಾಡುವಾಗ ಕೂಡ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಪೂರ್ತಿ ದಿನಚರಿ ನಾನು ವೀಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನದ ಅಂದರೆ ಇವಾಗ ಎಷ್ಟು 11 ಮಧ್ಯಾಹ್ನ ಆಗಿಲ್ಲ ಫ್ರೆಂಡ್ಸ್, ಇನ್ನೂ ನಂಗೆ ಟೈಮೇ ನೋಡಿಲ್ಲ ನಾನು. ಬೆಳಗ್ಗೆ 6:28ಕ್ಕೆ ದೇವ್ರ ಪೂಜಾ ನೆಲ ಒರೆಸೋದು ಎಲ್ಲನೂ ಆವಾಗಲೇ ಮುಗೀತು. ಅದೆಲ್ಲ ಆದಮೇಲೆ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಾದ್ಮೇಲೆ ನೋಡಿ ಇವಾಗ ಬಟ್ಟೆ ಎಲ್ಲ ತೋರಿಸಿಟ್ಟು ಬಂದಿದ್ದೀನಿ, ಅದನ್ನು ಒಗಿಬೇಕು. ಆದರೆ ಇವಾಗಲೇ ಒಗಿಯಲ್ಲ, ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ನಮ್ಮವರು ಬಂದು ಊಟ ಮಾಡಿ ಹೋದರು, ಬಿಸಿ ಬಿಸಿ ರೊಟ್ಟಿ ತಿಂದು ಊಟ ಮಾಡಿ ಹೋದರು. ಇವಾಗ ನಮ್ಗೆ ಉಳಿದವ್ರಿಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನೂ ನೋಡಿ ಇಷ್ಟು ರೊಟ್ಟಿ ಹಿಟ್ಟಿದೆ, ಇನ್ನೂ ಇಷ್ಟು ರೊಟ್ಟಿ ಮಾಡಬೇಕು. ಇವಾಗ ಮತ್ತೆ ಇಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಈ ಕಡೆ ಒಂದು ರೊಟ್ಟಿ ಬೇಯ್ತಾ ಇದೆ. ಇವಾಗ ನೋಡಿದ್ದು ಮತ್ತೊಂದು ನಿಮಗೆ ತೋರಿಸ್ತಾ ಇದ್ದೀನಿ ರೊಟ್ಟಿನ ಮಾಡೋದು. ಬನ್ನಿ ಫ್ರೆಂಡ್ಸ್, ನಾನು ಮಾಡಿರುವಂಥ ಅಡುಗೆನ ನಿಮಗೆ ತೋರಿಸ್ತೀನಿ. ಇವಾಗ ಎಷ್ಟು ಅಂದರೆ 12:07 ಗಂಟೆ ಆಗಿದೆ ಫ್ರೆಂಡ್ಸ್. ನನ್ನ ಅಡುಗೆ ಎಲ್ಲ ಇವಾಗಾಯಿತು. ಊಟ ಆಯಿತು. ಅವರು ಆವಾಗಲೇ ನಮ್ಮವ್ರು ಬಂದು ಊಟ ಮಾಡಿದ್ರು. ಅನುಷ್ಕಾನು ಊಟ ಮಾಡಿದ್ದಾಳೆ. ನಮ್ಮ ಆದಿತ್ಯ ಮಾಡಬೇಕು, ಅವನೆಲ್ಲೋ ಆಡೋದಕ್ಕೆ ಹೋಗಿದ್ದಾನೆ. ಇವಾಗ ನಾನು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಏನೇನು ಅಡುಗೆನ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ನಾಷ್ಟ ಮಾಡಿರಲಿಲ್ಲ ಫ್ರೆಂಡ್ಸ್ ನಾನು, ಅದಕ್ಕೋಸ್ಕರ ಅಡುಗೆ ಊಟನೇ ಮಾಡ್ತಾಯಿದ್ದೀವಿ. ನಾವು 2 ಗಂಟೆಗೆ ಊಟ ಮಾಡ್ತೀವಿ. ಇವತ್ತು ಬೇಗ ಮಾಡ್ತಾಯಿದ್ವಿ. ಇವತ್ತು 12 ಗಂಟೆಗೆ ಮಾಡ್ತಾಯಿದ್ದೀವಿ. ಅಂದರೆ ಬೆಳಗ್ಗೆ ನಾಷ್ಟ ಮಾಡಿದ್ರೆ ಆಮೇಲೆ ಮಧ್ಯಾಹ್ನ 1-2 ಗಂಟೆಗೆ ಊಟ ಮಾಡ್ತೀವಿ ಫ್ರೆಂಡ್ಸ್. ಅಂದರೆ ನಾವು ಇವತ್ತು ನಾಷ್ಟನೇ ಮಾಡಿರಲಿಲ್ಲ, ಅದಕ್ಕೋಸ್ಕರ ಟೀ ಮತ್ತು ಬಿಸ್ಕೆಟ್ ತಿಂದಿದ್ವಿ. ಇವಾಗ 12:07 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಎಲ್ಲರೂ ಕೂಡ ಜೋಳದ ರೊಟ್ಟಿ ತಿನ್ನೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ನೋಡಿ ಎಷ್ಟಂದರೆ 1:23 ಆಗಿದೆ. 1:23 ಕ್ಲಾಕ್ ಆಗಿದೆ. ಇವಾಗ ಬಟ್ಟೆ ಕೂಡ ಒಗಿತಾ ಇದ್ದೀನಿ. ಇದೆಲ್ಲ ಬಟ್ಟೆ, ಇಷ್ಟು ಬಟ್ಟೆ ಇದೆ ಫ್ರೆಂಡ್ಸ್. ನೋಡಿ 2 ಬಕೆಟ್ ಬಟ್ಟೆ ಇದೆ. ಎಲ್ಲನೂ ಒಗೆದು ಹಿಂಡ್ಕೊಂಡು ಒಣ ಹಾಕಿ ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಒಗೆದು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಒಗ್ದಾಕಿ ಆಯಿತು. ಎಷ್ಟಂದರೆ 3 ಗಂಟೆ ಆವಾಗ 2:15 ಒಗ್ದು ಹಾಕಿದ್ದೀನಿ. ಇವಾಗ ವೀಡಿಯೋನ 3 ಗಂಟೆಗೆ ಮಾಡ್ತಾಯಿದ್ದೀನಿ. ಆವಾಗ ಆಗಲಿಲ್ಲ, ಅದಕ್ಕೋಸ್ಕರ ನೋಡಿ ಅಷ್ಟೊಂದು ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೀನಿ. ಡೈಲಿ ಇಷ್ಟು ಬಟ್ಟೆ ಇದ್ದೇ ಇರುತ್ತೆ ಫ್ರೆಂಡ್ಸ್, ಒಗ್ದು ಹಾಕಬೇಕು. ಬೇಗ ಒಂದೊಂದು ಸಲ ಬೇಗನೆ ಒಗ್ದು ಹಾಕ್ತೀನಿ, ಒಂದೊಂದು ಸಲ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇವತ್ತು ನೀರು ಬಂದಿದ್ವಲ್ವ, ಅದಕ್ಕೋಸ್ಕರ ಲೇಟ್ ಆಯಿತು ನನಗೆ. ನೋಡಿ ಅಷ್ಟೊಂದು ಬಟ್ಟೆ ಇತ್ತು, ಎಲ್ಲ ಒಗ್ದು ಹಾಕಿದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಮತ್ತೆ ಇದೇ ಥರ ಮುಂದಿನ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ ಪ್ರಿಯಾ ಬ್ಲಾಗ್ಸ್. ಬಾಯ್ ಬಾಯ್.